ಈ ವ್ಯಕ್ತಿ 30ಗಳನ್ನು ಮಾಡಿರ್ತಾನೆ, ಜೊತೆಗೆ 15ಕ್ಕಿಂತ ಹೆಚ್ಚು ಗಂಭೀರ ಹತ್ಯೆಗಳನ್ನು ಮಾಡಿರ್ತಾನೆ. ಭಾರತದ ಮೋಸ್ಟ್ ಬ್ರೂಟಲ್ ಸೀರಿಯಲ್ ಕಿಲ್ಲರ್ ಎಂ ಜಯಶಂಕರ್. 2008ರಿಂದ 2011ರವರೆಗೆ ಭಾರತದ ಮೋಸ್ಟ್ ಬ್ರೂಟಲ್ ಸೀರಿಯಲ್ ಕಿಲ್ಲರ್ ಲಿಸ್ಟಲ್ಲಿ ಎಂ ಜಯಶಂಕರ್ ಟಾಪ್ 1ನಲ್ಲಿರ್ತಾನೆ. ಎಂ ಜಯಶಂಕರ್ ಜಾಸ್ತಿ ಹೈವೇಗಳಲ್ಲಿ ಕ್ರೈಮ್ಗಳನ್ನು ಮಾಡ್ತಿದ್ದ. ಅದು ಸಣ್ಣ ಪುಟ್ಟ ಕ್ರೈಮ್ಗಳಲ್ಲ, ರಾಬ್ರಿ, ಕಿಡ್ನ್ಯಾಪ್. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಹೈವೇಗಳಲ್ಲಿ ಮಧ್ಯರಾತ್ರಿ ಟೈಮು ಮಹಿಳೆಯರು ಓಡಾಡೋದಕ್ಕೇ ಭಯ ಬೀಳ್ತಾಯಿದ್ರು. ಯಾಕಂದರೆ ಎಂ ಜಯಶಂಕರ್ ಟಾರ್ಗೆಟ್ ಮಾಡ್ತಾ ಇದ್ದಿದ್ದೇ ಮಹಿಳೆಯರನ್ನ ಮಾತ್ರ. ಹೈವೇಯಲ್ಲಿ ನಿಂತ್ಕೊಳ್ಳೋ ವರ್ಕರ್ಸ್ನ ನಾನು ಲಾರಿ ಡ್ರೈವರ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಂಡು ಅವರನ್ನು ಹಿಂಸೆ ಕೊಟ್ಟು ನರಳಿಸಿ ಮಾಡ್ತಿದ್ದ. ಅದಾದ ಬಳಿಕ ಎಂ ಜಯಶಂಕರ್ನ ಕೇಸು ಡೇ ಬೈ ಡೇ ಜಾಸ್ತಿ ಆಗ್ತಾ ಬರ್ತಿರುತ್ತೆ. 2011ರಲ್ಲಿ ನಮ್ಮ ಪೊಲೀಸರು ಜಯಶಂಕರ್ನ ಹಿಡಿಬೇಕು ಅಂತ ಒಂದು ದೊಡ್ಡ ಕಾರ್ಯಾಚರಣೆ ನಡೆಸ್ತಾರೆ. ಕೊನೆಗೆ ಜಯಶಂಕರ್ನ ಹಿಡಿದು ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡ್ಬರ್ತಾರೆ. ಆದರೆ ಅಲ್ಲಾಗಿದ್ದೇ ಬೇರೆ. 2013ರಲ್ಲಿ ಎಂ ಜಯಶಂಕರ್ ಪರಪ್ಪನ ಅಗ್ರಹಾರ ಜೈಲಿಂದ ಎಸ್ಕೇಪ್ ಆಗ್ತಾನೆ. ಅದು ಜೈಲಿನ 12 ಅಡಿ ಎತ್ತರದ ಗೋಡೆಯನ್ನು ಎಂ ಜಯಶಂಕರ್ ಇಳಿದು ಅಲ್ಲಿಂದ ಓಡಿ ಹೋಗ್ತಾನೆ. ಆದರೆ ಅದು ಅವನ ಕೊನೆಯ ತಪ್ಪಾಗಿರುತ್ತೆ. ಏನಪ್ಪ ಅಂದರೆ ನಮ್ಮ ಪೊಲೀಸರು ಎಂ ಜಯಶಂಕರ್ನ 2 ವರ್ಷಗಳ ಕಾಲ ಹುಡುಕಿ ಅವನನ್ನು ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡ್ಬರ್ತಾರೆ. 2015ರಲ್ಲಿ ಮತ್ತೆ ಅವನನ್ನು ಜೈಲಿಗೆ ಕಳಿಸ್ತಾರೆ. ಆದರೆ 2018ರಲ್ಲಿ ಮಧ್ಯರಾತ್ರಿ ಪೊಲೀಸ್ ವಿಸಿಟ್ ಆದಮೇಲೆ ಎಂ ಜಯಶಂಕರ್ ಸ್ವತಃ ತನ್ನ ಕೈಯಿಂದ ತನ್ನ ಕತ್ತನ್ನು ಕುಯ್ದುಕೊಂಡು ಸೂಸೈಡ್ ಮಾಡ್ಕೋತಾನೆ. ಇಲ್ಲಿಗೆ ಭಾರತದ ಮೋಸ್ಟ್ ಬ್ರೂಟಲ್ ಸೀರಿಯಲ್ ಕಿಲ್ಲರ್ನ ಅಂತ್ಯವಾಗುತ್ತೆ. ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸ್ಟೋರಿ ಜೊತೆ ಮತ್ತೆ ಭೇಟಿ ಆಗ್ತಾನೆ.